ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಇವತ್ತಿನ ಶುಭೋದಯ. ಹಾಗೆ ಇವತ್ತು ನಾನೊಂದು ಹೊಸ ರೆಸಿಪಿ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ. ಸಿಂಪಲ್ ಆಗಿ ಬೆಳಗಿನ ತಿಂಡಿಗಾಗುವಂಥ ಒಂದು ರೆಸಿಪಿ. ಇದಕ್ಕೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನು ಬೇಕಾಗಿಲ್ಲ. ವಿತಿನ್ ಸೆಕೆಂಡ್ಸ್ ಅಂತ ಹೇಳ್ತೀವಲ್ಲ, ಆ ಥರದಲ್ಲಿ ಇದನ್ನ ರೆಡಿ ಮಾಡ್ಕೋಬಹುದು. ನಾನು ಮಾಡ್ತಿರುವಂಥದ್ದು ಇವತ್ತು ರವೆ ರೊಟ್ಟಿ. ರವೆ ರೊಟ್ಟಿ ಅಂದ ತಕ್ಷಣ ಎಲ್ರಿಗೂ ಗೊತ್ತಿರಬಹುದು, ಬಟ್ ನಾನು ಮಾಡ್ತಿರುವಂಥದ್ದು ಥರ ಸಿಂಪಲ್ ಆಗಿದೆ. ಅಕಸ್ಮಾತ್ ಯಾರಾದರೂ ಉಪವಾಸ ಮಾಡ್ತಿದ್ದೀವಿ ಅಂತಂದಾಗ, ಇಂಥ ಸಮಯದಲ್ಲಿ ಅಥವಾ ದಿಢೀರಂತ ಏನೋ ತಿಂಡಿ ಮಾಡಬೇಕು ಅಂತಂದಾಗ ಮಾಡುವಂಥ ಒಂದು ರೆಸಿಪಿ ಇದು. ಹಾಗೆ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಚಿರೋಟಿ ರವೆ ಆದರೂ ಆಗುತ್ತೆ, ದಪ್ಪ ರವೆನಾದರೂ ಆಗುತ್ತೆ. ದಪ್ಪ ರವೆ ತಗೊಂಡ್ರೆ ಒಂದ್ಸಲ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ತರಿಯಾಗಿ ಮಾಡಿಕೊಂಡು ಆಮೇಲೆ ಯೂಸ್ ಮಾಡ್ಕೋಬೋದು. ಇನ್ನು ಅವಲಕ್ಕಿ ದಪ್ಪ ಅವಲಕ್ಕಿನಾದರೂ ತಗೋಬೋದು, ಪೇಪರ್ ಅವಲಕ್ಕಿನಾದರೂ ತಗೋಬೋದು, ಯಾವ್ದು ಬೇಕಾದರೂ ತಗೋಬೋದು. ಎಲ್ಲ ನಿಮ್ಮ ಅಳತೆ, ನಿಮ್ಮ ಇಚ್ಛೆ ಯಾವ್ದು ಬೇಕಾದರೂ ಆಗುತ್ತೆ. ರವೆನ ನಾನೊಂದು 5 ನಿಮಿಷ ನೆನೆಸ್ಕೊಂಡಿದ್ದೀನಿ. ಹಾಗೆ ಅವಲಕ್ಕಿನೂ ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕೈಯಲ್ಲಿ ಕಿವುಚ್ಬಿಟ್ಟು, ಅಕಸ್ಮಾತ್ ನಿಮ್ಗೆ ಇನ್ನೂ ಅರ್ಜೆನ್ಸಿ ಇದೆ ಅಂತಂದಾಗ ಇದಕ್ಕೆ ಬಿಸಿನೀರು ಹಾಕ್ಕೋಬೋದು. ಬಿಸಿನೀರು ಹಾಕ್ಕೊಂಡಾಗ ಅವಲಕ್ಕಿನೂ ಬೇಗ ನೆನೆಯುತ್ತೆ, ರವೆನೂ ಬೇಗ ಇದಾಗುತ್ತೆ. 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಹಾಗೆ ಇದನ್ನ ಈಗ ರವೆ ಜೊತೆಗೆ ಮಿಕ್ಸ್ ಮಾಡ್ತೇನೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇದು ರವೆ ರೊಟ್ಟಿ ಅಂತಂದ ತಕ್ಷಣ ಎಲ್ಲರೂ ಅಯ್ಯೋ ಕೈಯಲ್ಲಿ ಹಚ್ಚಬೇಕು ಮಾಡಬೇಕು ಅಂತ ಅಂದ್ಕೊಂತೀರ. ಇದು ಕೈಯಲ್ಲೂ ಹಚ್ಬೋದು, ಇಲ್ಲಾಂದರೆ ನೀವು ದೋಸೆ ಹುಯ್ದಂಗೆ ತೆಳ್ಳನೂ ಮಾಡ್ಬೋದು. ಸ್ವಲ್ಪ ಗಟ್ಟಿಯಾಗಿ ಇದು ಮಾಡ್ಕೋಬೇಕು. ರೊಟ್ಟಿಗಂದರೆ ಇನ್ನೂ ಗಟ್ಟಿಯಾಗಿ ಮಾಡ್ಕೋಬೇಕು. ದೋಸೆಗಂದರೆ ಸ್ವಲ್ಪ ನೀರಾಗಿ ಮಾಡ್ಕೋಬೋದು. ಮಾಮೂಲಿ ಉದ್ದಿನ ದೋಸೆ ಹಿಟ್ಟಿನಷ್ಟು ನೀರಲ್ಲ, ಇನ್ನೊಂಚೂರು ಗಟ್ಟಿಯಾಗಿ ಮಾಡ್ಕೋಬೇಕು. ಹಾಗಾಗಿ ಇದನ್ನು 2 ರೀತಿಯಲ್ಲಿ ಮಾಡ್ಕೋಬೋದು. ರೊಟ್ಟಿ ಹಚ್ಚಕ್ಕೆ ಬರಲ್ಲ ಅನ್ನೋರು ಈ ಥರನೂ ಮಾಡ್ಕೋಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ, 1 ಕಪ್ ರವೆ ತಗೊಂಡ್ರೆ ಅರ್ಧ ಕಪ್ಪು ಅವಲಕ್ಕಿ, 1/4 ಕಪ್ಪು ಕಾಯಿ ತುರಿನ ಹಿಂಗೆ ಹಾಕ್ತಾ ಇದ್ದೀನಿ. ಹಸಿ ತೆಂಗಿನ ತುರಿ ಬೇಕು ಇದಕ್ಕೆ, ಒಣಗಿದಷ್ಟು ಟೇಸ್ಟ್ ಆಗಲ್ಲ. ಹಾಗೆ ಇದಕ್ಕೆ ನಾನೇನು ಖಾರ ಏನು ಹಾಕಲ್ಲ. ಖಾರಕ್ಕೆ ನಾನು ಚಟ್ನಿ ಮಾಡ್ತಾ ಇದ್ದೀನಿ. ಇದು ಸಿಂಪಲ್ ಆಗಿ ಮಾಡುವಂಥದ್ದು, ಮಕ್ಕಳು ಸಹಿತ ತಿನ್ಬೋದು. ಇದಕ್ಕೆ ಬೇಕಿದ್ರೆ ನೀವು ಕ್ಯಾರೆಟು ಇದನ್ನೆಲ್ಲ ಹಾಕಬಹುದು, ಏನೂ ತೊಂದರೆ ಏನಿಲ್ಲ. ನಾನು ಉಪವಾಸ ಇಂಥದ್ದೆಲ್ಲ ಇರುವಾಗ ಅಂತ ಮಾಡೋಕ್ಕೆ ಅಂತ ನಾನೀಗ ಮಾಡ್ತಾ ಇದ್ದೀನಿ. ಕ್ಯಾರೆಟು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕೋಬೋದು, ಕೊತ್ತಂಬರಿ ಸೊಪ್ಪು. ಈ ಅಕಸ್ಮಾತ್ ಏನೂ ಇಲ್ಲ ಅಂತಂದಾಗ ಬರೀ ಇದರಲ್ಲೇ ಮಾಡ್ಬೋದು. ಹಾಗೆ ಈಗ ಅವಲಕ್ಕಿನ ಕಿವುಚಿ ಇಟ್ಕೊಂಡಿದ್ದೀನಿ, ಇದನ್ನು ಇದಕ್ಕೆ ಸೇರಿಸ್ಕೊತಿದ್ದೀನಿ. ಇದು ಮೆತ್ತಗೆ ಇರುತ್ತೆ, ವಯಸ್ಸಾದವರು, ಮಕ್ಕಳು ಎಲ್ಲರೂ ತಿನ್ಬೋದು, ಚೆನ್ನಾಗೂ ಇರುತ್ತೆ. ಇದಕ್ಕೆ ಸಾಂಬಾರು ಇದ್ರೆ ಅದು ಆಗುತ್ತೆ, ಇದ್ರ ಜೊತೆಗೆ ಚಟ್ನಿ ಇದ್ರೆ ಅದು ಆಗುತ್ತೆ, ಪಲ್ಯಗಳು ಯಾವ್ದಾದ್ರು ಇದ್ರೆ ಅದು ಆಗುತ್ತೆ, ಯಾವ್ದು ಬೇಕಾದ್ರೂ ಕಾಂಬಿನೇಷನ್ ಆಗುತ್ತೆ ಇದಕ್ಕೆ. ಇದೀಗ ಕಲಸಿ ಇಟ್ಬೇಕಾದ್ರೆ ಸಂಜೆ ಸಹಿತ ಮಾಡ್ಬೋದು, ಸಂಜೆಗಂತೂ ಇನ್ನೂ ಚೆನ್ನಾಗಿ ಬರುತ್ತೆ. ಈ ಥರ ಗಟ್ಟಿಯಾಗಿ ಕಲಿಸ್ಕೊಂಡಾಗ ನೀವು
ಕವರಲ್ಲಿ ಬೇಕಾದರೂ ಹಚ್ಚಿ ದೋಸೆ ಕಾವಲಿ ಹಾಕ್ಬೋದು, ಇಲ್ಲ ಕೈಯಲ್ಲೇ ದೋಸೆ ಕಾವಲಿ ತಟ್ಟಿ ಹಾಕ್ತೀನಿ ಅಂದರೂ ಹಾಕ್ಬೋದು. ಇಲ್ಲ ಇನ್ನೊಂದು ಸ್ವಲ್ಪ ನೀರು ಮಾಡಿಕೊಂಡ್ರೆ ಸೌಟಲ್ಲಿ ತೀಡ್ಬೋದು ದೋಸೆನ. ಇದಕ್ಕೆ ನಾನೀಗ ಒಂದು ಸ್ವಲ್ಪ ಅವರೆಕಾಳು ಹಾಕ್ತಾ ಇದ್ದೀನಿ. ಈಗ ಅವರೆಕಾಳು ಸೀಸನ್ ಅದು, ಅವರೆಕಾಳು ಹಾಕ್ತೀನಿ, ಚೆನ್ನಾಗಿರುತ್ತೆ. ಅವರೆಕಾಳು ಹಾಕಿದಾಗ ಬೇರೆ ಏನೂ ಹಾಕ್ಬಾರ್ದು, ಅದ್ರ ಸ್ಮೆಲ್ಲೇ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಬೇರೆ ಏನೂ ಅದಕ್ಕೆ ಆ್ಯಡ್ ಮಾಡ್ತಾ ಇಲ್ಲ, ಬರೀ ಅವರೆಕಾಳು ಮಾತ್ರ ಹಾಕ್ತಾ ಇದ್ದೀನಿ. ಅವರೆಕಾಳು ಬೇಯಿಸ್ಕೊಂಡಿದ್ದೀನಿ. ನಾನು ಅದರದ್ದು ಸಿಪ್ಪೆ ಸಹಿತ ತೆಗೆದಿಲ್ಲ, ಹಾಗೆ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಎರಡು ಅಥವಾ 3 ಕೂಗಿಸ್ಕೊಂಡ್ರೆ ಕುಕ್ಕರಲ್ಲಿ ಒಂಚೂರು ಉಪ್ಪು ಹಾಕಿ ಚೆನ್ನಾಗಿರುತ್ತೆ. ಇದರಿಂದ ಅಂತೂ ತುಂಬ ರೆಸಿಪಿಗಳನ್ನ ಮಾಡ್ಬೋದು, ನಿಮಗೂ ಗೊತ್ತಿರುತ್ತೆ ಎಲ್ಲ. ಇದನ್ನ ಟೈಮ್ ಇದ್ರೆ ಇನ್ನೊಂದು 5-10 ನಿಮಿಷ ಬಿಟ್ಕೋಬೋದು, ಇಲ್ಲಾಂದರೆ ಸಡನ್ನಾಗಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಬಿಸಿನೀರು ಹಾಕೋದ್ರಂತೂ ನೀವು ಟೈಮೇ ಕೊಡೋದೇನು ಬೇಡ, ಹಾಗೇ ಮಾಡ್ಕೊತ ಹೋಗ್ಬೋದು, ಬೇಗ ಬೇಗ ಆಗುತ್ತೆ. ಬೇಯೋಕ್ಕೂ ಏನು ಟೈಮ್ ತಗೊಳ್ಳಲ್ಲ ಇದು. ನಾನು ಇದನ್ನ ಮಾಡೋದ್ರಲ್ಲಿ ಒಂದು ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ, ಇದು ನೆನೆಯೋದ್ರಲ್ಲಿ. ನಾನೀಗ ಚಟ್ನಿ ಮಾಡ್ಕೊತಾ ಇರೋದು 4 ಹಸಿಮೆಣಸಿನ್ಕಾಯಿ, ಪುಟಾಣಿ 1 ಸ್ಪೂನು, ಒಂದು ಚೂರು ಹುಣಸೆ ಹಣ್ಣು, ಹಾಗೂ ಸ್ವಲ್ಪ ಉಪ್ಪು, ಹಾಗೆ ಕಾಯಿ ತುರಿ, ಇಷ್ಟನ್ನ ಹಾಕಿ ಚಟ್ನಿ ಮಾಡ್ಕೊತಿದ್ದೀನಿ. ಇದನ್ನೆಲ್ಲ ಹಾಕಿ ರುಬ್ಕೊಂಡು ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ಬಿಟ್ರೆ ಆಗೋಯ್ತು. ಇದನ್ನೀಗ ರುಬ್ಕೊಂಡ್ಬರ್ತೀನಿ. ಈಗ ಚಟ್ನಿ ರುಬ್ಕೊಂಡಾಯ್ತು, ಅದಕ್ಕೊಂದು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಒಂದು ಒಗ್ಗರಣೆ: ಉದ್ದಿನಬೇಳೆ, ಸಾಸಿವೆ ಕಾಳು, ಎಣ್ಣೆ, ಒಣಮೆಣಸಿನ್ಕಾಯಿ, ಕರಿಬೇವು, ಚೂರು ಹಿಂಗೆ ಹಾಕ್ತಾ ಇದ್ದೀನಿ. ಹಿಂಗೆ ಯಾವಾಗಲೂ ಲಾಸ್ಟಲ್ಲೇ ಹಾಕಬೇಕು, ಗ್ಯಾಸ್ ಆಫ್ ಮಾಡಿದ್ಮೇಲೆ, ಇಲ್ಲಾಂದರೆ ವಾಸನೆ ಬರುತ್ತೆ. ಮನೇಲಿ ಏನೂ ಇಲ್ಲ ಅಂತಂದಾಗ ಮಾಡೋಂಥ ದಿಢೀರಾಗಿ ಮಾಡ್ಕೊಳ್ಳೋವಂಥದ್ದು. ಅವರೆಕಾಳು ಏನು ಹಾಕಲೇಬೇಕು ಅಂತೇನಿಲ್ಲ, ರೊಟ್ಟಿಗೆ ಅವರೆಕಾಳು ಇಲ್ಲದೇನೂ ಮಾಡ್ಬೋದು. ನಾನೀಗ ಇದೆ ಅಂತ ಹಾಕಿದ್ದಷ್ಟೇ. ಈಗ ಆಗಿದೆ. ಈಗ ಈ ಚಟ್ನಿಗೆ ಹಾಕೊತಾ ಇದ್ದೀನಿ.
ಚಟ್ನಿ ರೆಡಿಯಾಗಿದೆ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪಾಗಲಿ ಏನೂ ಹಾಕಿಲ್ಲ. ಬರೀ ಹಸಿಮೆಣಸು, ಪುಟಾಣಿ, ಹುಣಸೆಹಣ್ಣು, ತೆಂಗಿನಕಾಯಿ, ಉಪ್ಪು ಇಷ್ಟೇ ಹಾಕಿ ನಾನು ರುಬ್ಕೊಂಡಿರೋದು. ಚಟ್ನಿ ರೆಡಿಯಾಗಿದೆ. ಇನ್ನು ರೊಟ್ಟಿ ಮಾಡೋಣ. ಈಗ ರೊಟ್ಟಿ ಮಾಡೋಣ. ಅದಕ್ಕೆ ಕಾವಲಿ ಬಿಸಿ ಇಟ್ಕೊತಿದ್ದೀನಿ. ಇದನ್ನೀಗ ನಾನು ಕೈಯಲ್ಲೇ ಹಚ್ತಾ ಇದ್ದೀನಿ. ಇಲ್ಲ ಅಂದರೆ ಕವರಲ್ಲಿ ಬೇಕಾದರೂ ಮಾಡ್ಕೋಬೋದು. ಅದು ಇವತ್ತೊಂದು ಸ್ವಲ್ಪ ನೀರಾಗಿದೆ. ಇನ್ನೂ ಒಂಚೂರು ಗಟ್ಟಿಯಾಗಿ ಮಾಡ್ಕೊಂಡ್ರೆ ಕೈಯಲ್ಲೇ ಮಾಡ್ಕೋಬೋದು. ಇದರಲ್ಲಿ ಪ್ಲಾಸ್ಟಿಕ್ ಕವರಲ್ಲಿ ಮಾಡ್ಕೋಬೋದು. ಇಲ್ಲ ಅಂದರೆ ಇನ್ನೊಂಚೂರು ನೀರು ಹಾಕ್ಕೊಂಡ್ರೆ ಸೌಟಲ್ಲಿ ಬೇಕಾದರೂ ಮಾಡ್ಕೋಬೋದು. ಕಾವಲಿಗೆ ಒಂಚೂರು ಎಣ್ಣೆ ಹಾಕೊಂತ ಇದ್ದೀನಿ. ಫಸ್ಟ್ ಒಂದ್ಸಲ ಮಾತ್ರ ಕಾವಲಿಗೆ ಒಂಚೂರು ಎಣ್ಣೆ ಹಾಕೊಳ್ಳೋದು. ಆಮೇಲೆಲ್ಲ ಮೇಲೆ ಹಾಕ್ಕೊಂಡ್ರೆ ಸರಿದು. ರೊಟ್ಟಿನ ದೋಸೆನ ಮಾಡೋದ್ರ ಮೇಲೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಫಸ್ಟಿಗೆ ಅನ್ಬೇಕಾಗಿರಲ್ಲ. ಈಗ ಕಾವಲಿ ಬಿಸಿ ಆಗ್ತಿದೆ. ಈ ಥರ ಹಾಕೊಂಡು ಕಾವಲಿ ಕಾದಿದ್ದಾಗ ಗ್ಯಾಸ್ ಸಣ್ಣ ಮಾಡಿಕೊಂಡು ಕೈಯಲ್ಲಿ ಹಚ್ಕೋಬೋದು. ಅವರೆಕಾಳು ಹಾಕಿಲ್ಲ ಅಂದ್ರೆ ತೆಳ್ಳ ಮಾಡಕ್ ಬರುತ್ತೆ. ಅವರೆಕಾಳು ಹಾಕಿದ್ರಿಂದ ಅಲ್ಲಲ್ಲಿ ಸ್ವಲ್ಪ ಚೂರು ದಪ್ಪ ಆಗುತ್ತೆ. ಕೈ ಏನಾದರೂ ಸ್ವಲ್ಪ ಬಿಸಿ ಆಯಿತು ಅಂದಾಗ ಒಂಚೂರು ನೀರು, ಕುಡಿಯೋ ನೀರನ್ನು ಒಂಚೂರು ಇಟ್ಕೊಂಡು ಕೈ ಒದ್ದೆ ಮಾಡಿಕೊಂಡು ಹಚ್ಕೊತಾ ಇದ್ರೆ ಸರಿ. ಇದಕ್ಕೇನು ಮುಚ್ಚಬೇಕು ಅಂತ ಏನೂ ಇಲ್ಲ, ಹಾಗೇನೆ ಬೆಂದ್ಕೊಳತ್ತೆ. ಈಗ ಇದು ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ಹಾಕೊಳ್ಳೋಣ. ರೋಸ್ಟ್ ಬೇಕಿದ್ರೆ ರೋಸ್ಟು ಮಾಡ್ಕೋಬೋದು. ಫಸ್ಟ್ ಒಂದು ಈ ಥರ ಬರುತ್ತೆ, ಆಮೇಲೆ ಚೆನ್ನಾಗಿ ಬರುತ್ತೆ. ಕಲ್ಲೇನಾದ್ರು ಕಾದಿದ್ದು ಕಮ್ಮಿ ಆದರೆ ಈ ಥರ ಬರುತ್ತೆ. ಸೇಮ್ ಅಕ್ಕಿ ರೊಟ್ಟಿ ಹೆಂಗೆ ಮಾಡ್ತೀರೋ ಅದೇ ಥರನೇ ಮಾಡೋದು, ಏನೂ ಡಿಫ್ರೆನ್ಸ್ ಏನೂ ಇಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕ್ತೀವಿ. ಇದಕ್ಕೇನು ಹುಳಿ ಅಂಶನೇ ನಾನು ಹಾಕಿಲ್ಲ. ಅದಕ್ಕೆ ಚಟ್ನಿನೇ ಒಂಚೂರು ಹುಳಿ ಉಪ್ಪು ಖಾರ ಇರುವಂಥ ಒಂದು ಚಟ್ನಿನೋ ಇಲ್ಲ ಸಾಂಬಾರು ಇಂಥವೇನಾದ್ರು ಇದ್ದರೆ ಚೆನ್ನಾಗಿರುತ್ತೆ.
ಇದೀಗ ಆಗಿದೆ, ತೆಗಿತಾ ಇದ್ದೀನಿ. ಈಗ ಇನ್ನೊಂದು ಸೌಟಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನ ನೀರು ಮಾಡ್ಕೊಳ್ಳೋದು, ತುಂಬ ಅಲ್ಲ, ಸ್ವಲ್ಪನೇ ಹಿಟ್ಟನ್ನು ನೀರು ಮಾಡ್ಕೊಳ್ಳೋದು. ಇದೀಗ ಅವರೆಕಾಳು ಹಾಕಿದ್ರಿಂದ ಸ್ವಲ್ಪ ದಪ್ಪ ಬರುತ್ತೆ. ಪ್ಲೈನ್ ಆಗಿ ಮಾಡಿದ್ರೆ ತುಂಬ ತೆಳ್ಳ ಬರುತ್ತೆ. ಕೈ ಸುಡುತ್ತೆ ಅನ್ನೋರು ಈ ಥರದಲ್ಲೂ ಮಾಡ್ಕೋಬೋದು. ಇದಕ್ಕೀಗ ಮೇಲ್ಗಡೆ ಚೂರು ಎಣ್ಣೆ ಹಾಕ್ತಾ ಇದ್ದೀನಿ. ಮುಚ್ಚಿಟ್ಟು ಬೇಯಿಸೋದಾದ್ರೂ ಬೇಯಿಸ್ಬೋದು, ಇಲ್ಲಾಂದ್ರೆ ಹೀಗೆ ಓಪನ್ ಅಲ್ಲೂ ಬೇಯಿಸ್ಬೋದು. ಈಗ ಇದನ್ನ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಿರುವಿ ಹಾಕೊಂಡಾಗ ಚೂರು ಮೇಲ್ಗಡೆಯಿಂದ ಈ ಥರ ಪ್ರೆಸ್ ಮಾಡಿದ್ರೆ ಬೇಗ ಬೇಗ ಬೆಂದ್ಕೊಳ್ಳುತ್ತೆ ಅಡಿಗಡೆ. ರವೆ ಆದ್ರಿಂದ ಏನು ಜಾಸ್ತಿ ಏನು ಟೈಮ್ ತಗೊಳ್ಳಲ್ಲ, ಬೇಗ ಆಗುತ್ತೆ. ಈಗ ದೋಸೆ ಆಗಿದೆ, ಇದನ್ನ ತಕ್ಕೊತಾ ಇದ್ದೀನಿ. ಒಂದು ದೋಸೆ ಸೌಟಲ್ಲಿ ಮಾಡಿರೋವಂಥದ್ದು, ಇನ್ನೊಂದು ದೋಸೆ ಕೈಯಲ್ಲಿ ಹಚ್ಚಿರುವಂಥದ್ದು. ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಈಗ ಚಟ್ನಿ, ಸಿಂಪಲ್ ಆಗಿರುವಂಥ ರವೆ ರೊಟ್ಟಿ ಮತ್ತು ಕಾಯಿ ಚಟ್ನಿ ಹೇಗಿದೆ ಅಂತ ಮಾಡಿ ನೋಡಿ ತಿಳಿಸಿ, ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಿ. ನಾನು ಮಾಡಿರೋಂಥ ರೆಸಿಪಿ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ನಾಳೆ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.